ಕುರ್ಚಿ ಖಾಲಿ ಇಲ್ಲ ಎಂದು ಕಾಂಗ್ರೆಸ್ ಶಾಸಕ ಕೈ ಪಕ್ಷದ ಮುಖಂಡರ ವಿರುದ್ಧವೇ ಗರಂ. ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಪಕ್ಷದಲ್ಲಿ ಸಿಎಂ ಕುರ್ಚಿಗೆ ಸಂಬಂಧಿಸಿದಂತೆ ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇವೆ. ಬಹಿರಂಗವಾಗಿಯೇ ಕೆಲವರು ಹೇಳಿಕೆ ನೀಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಮ್ಮ ಪಕ್ಷದ ಮುಖಂಡರಿಗೆ ಕುಟುಕಿದ್ರು. ಸಾಗರದಲ್ಲಿ ಮಾತನಾಡಿದ ಅವರು, ನಾನೇನು ಸನ್ಯಾಸಿಯಲ್ಲ ಎಂದು ಹಾಸ್ಯ ಚಟಾಕಿಯನ್ನು ಹಾರಿಸಿದ್ರು. ವಾತಾವರಣ ಕೆಲವರು ಸುಮ್ಮನೆ ಹಬ್ಬಿಸ್ತಾ ಇದ್ದಾರೆ. ನಮ್ಮಲ್ಲೂ ಕೆಲವರು ನಾನು ಸಿಎಂ ಆಗಬೇಕು, ನಾನು ಸಿಎಂ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇಲ್ಲಿ ಸಿಎಂ ಪೋಸ್ಟ್ ಯಾವುದು ಖಾಲಿ ಇಲ್ಲ ಅಂತ. ಈ ಥರ ವಾತಾವರಣ ಗೊಂದಲ ಮಾಡೋದು ಅವ್ರು ಬಿಡಬೇಕು. ಯಾರೇ ಆಗಲಿ ನಮ್ಮ ಪಕ್ಷದ ಮುಖಂಡರಿಗೆ ಹೇಳ್ತಾ ಇದ್ದೀನಿ, ಈ ಥರ ಗೊಂದಲ ಮಾಡೋದು ಯಾವುದು ಮಾಡೋಕ್ಕೆ ಹೋಗಬೇಡಿ. ಖಂಡಿತ ಅದು ಒಳ್ಳೆಯದಲ್ಲ. ಪಕ್ಷದ ಹಿರಿಯ ನಾಯಕರು, ಕೇಂದ್ರ ನಾಯಕರು ಏನು ತೀರ್ಮಾನ ಇದೆ ಅದಾಗುತ್ತೆ. ಈಗೇನು ಸಿದ್ದರಾಮಯ್ಯ ಏನು ರಾಜೀನಾಮೆ ಕೊಟ್ಟಿದ್ದಾರಾ? ಯಾವುದೇ ಮುಖ್ಯಮಂತ್ರಿ ಚೇರ್ ಏನು ಖಾಲಿ ಇಲ್ಲಲ್ಲ. ಈ ಥರ ಗೊಂದಲ ಮಾಡೋಣ ನಮ್ಮ ಪಕ್ಷದ ಯಾವುದೇ ಮುಖಂಡರಾದ್ರೂ ನಿಲ್ಲಿಸಬೇಕಂತ ನಾನು ವಾರ್ನಿಂಗ್ ಮಾಡ್ತೀನಿ. ಈ ಸಂದರ್ಭದಲ್ಲಿ ದೇಶಪಾಂಡೆ ಇರ್ಬೋದು, ಇನ್ನೊಬ್ರು ಇರ್ಬೋದು, ಯಾರೇ ಇರ್ಬೋದು, ಈ ಥರ ಹೇಳಿಕೆ ಕೊಡಬಾರ್ದು, ತಪ್ಪಾಗತ್ತೆ. ರಾಜಕಾರಣದ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಜನರ ಆಶೀರ್ವಾದ ಇದೆ. ನಾನೇನು ಸನ್ಯಾಸಿನಾ? ಅಲ್ಲಲ್ಲ. ಏನೋ ಆಶೀರ್ವಾದ ಮಾಡಿದ್ರೆ ಖಂಡಿತ ಆಗ್ತೀನಿ. ಬೇಡ ಅಂತ ಹೇಳೋಕೆ ಏನು ಬರಲ್ಲ. ಕೊಟ್ಟರೆ ಆಗಕ್ಕೇನೋ, ಬೇಡ ಅಂತೀವ, ಖಂಡಿತ ಆಗ್ತೀನಿ. ಆದರೆ ಕೊಟ್ಟರೆ ಆಗ್ತೀನಿ. ಈಗ ಒಂದು ವಾರದಲ್ಲಿ ಮಾಡ್ತೀನಿ, ಹಬ್ಬಕ್ಕೆ ಕೊಡ್ತೀನಿ ಅಂತ ಹೇಳಿದಾರಲ್ಲ. ಆ ಥರ ವಾತಾವರಣ ಕೆಲವರು ಸುಮ್ಮನೆ ಹಬ್ಬಿಸ್ತಾ ಇದ್ದಾರೆ. ನಮ್ಮಲ್ಲೂ ಕೆಲವರು ಕೈ ಪಕ್ಷದಲ್ಲಿ ಸಿಎಂ ಕುರ್ಚಿಗೆ ಸಂಬಂಧಿಸಿದಂತೆ ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇವೆ. ಬಹಿರಂಗವಾಗಿಯೇ ಕೆಲವರು ಹೇಳಿಕೆ ನೀಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಗೋಪಾಲಕೃಷ್ಣ ಬೇಳೂರು ಈಗ ತಮ್ಮ ಪಕ್ಷದ ಮುಖಂಡರಿಗೆ ಕುಟುಕಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಮ್ಮ ಪಕ್ಷದ ಮುಖಂಡರಿಗೆ ಕುಟುಕಿದ್ರು. ಹಾಗೆ ಸಾಗರದಲ್ಲಿ ಮಾತನಾಡಿದ ಅವರು, ನಾನೇನು ಸನ್ಯಾಸಿನ ಅಂತ ಹೇಳಿ ಹಾಸ್ಯ ಚಟಾಕಿಯನ್ನ ಹಾರಿಸಿದ್ದಾರೆ. ವಾತಾವರಣ ಕೆಲವರು ಸುಮ್ಮನೆ ಹಬ್ಬಿಸ್ತಾ ಇದ್ದಾರೆ. ನಮ್ಮಲ್ಲೂ ಕೆಲವರು ನಾನು ಸಿಎಂ ಆಗಬೇಕು, ನಾನು ಸಿಎಂ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇಲ್ಲಿ ಸಿಎಂ ಪೋಸ್ಟ್ ಯಾವುದು ಖಾಲಿ ಇಲ್ಲ ಅಂತ. ಈ ಥರ ವಾತಾವರಣ ಗೊಂದಲ ಮಾಡೋದು ಅವ್ರು ಬಿಡಬೇಕು. ಯಾರೇ ಆಗಲಿ ನಮ್ಮ ಪಕ್ಷದ ಮುಖಂಡರಿಗೆ ಹೇಳ್ತಾ ಇದ್ದೀನಿ, ಈ ಥರ ಗೊಂದಲ ಮಾಡೋದು ಯಾವುದು ಮಾಡೋಕ್ಕೆ ಹೋಗಬೇಡಿ. ಖಂಡಿತ ಅದು ಒಳ್ಳೆಯದಲ್ಲ. ಪಕ್ಷದ ಹಿರಿಯ ನಾಯಕರು, ಕೇಂದ್ರ ನಾಯಕರು ಏನು ತೀರ್ಮಾನ ಇದೆ ಅದಾಗುತ್ತೆ. ಈಗೇನು ಸಿದ್ದರಾಮಯ್ಯ ಏನು ರಾಜೀನಾಮೆ ಕೊಟ್ಟಿದ್ದಾರಾ? ಯಾವುದೇ ಮುಖ್ಯಮಂತ್ರಿ ಚೇರ್ ಏನು ಖಾಲಿ ಇಲ್ಲಲ್ಲ. ಈ ಥರ ಗೊಂದಲ ಮಾಡೋಣ ನಮ್ಮ ಪಕ್ಷದ ಯಾವುದೇ ಮುಖಂಡರಾದ್ರೂ ನಿಲ್ಲಿಸಬೇಕಂತ ನಾನು ವಾರ್ನಿಂಗ್ ಮಾಡ್ತೀನಿ. ಈ ಸಂದರ್ಭದಲ್ಲಿ ದೇಶಪಾಂಡೆ ಇರ್ಬೋದು, ಇನ್ನೊಬ್ರು ಇರ್ಬೋದು, ಯಾರೇ ಇರ್ಬೋದು, ಈ ಥರ ಹೇಳಿಕೆ ಕೊಡಬಾರ್ದು, ತಪ್ಪಾಗತ್ತೆ. ರಾಜಕಾರಣದ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಜನರ ಆಶೀರ್ವಾದ ಇದೆ. ನಾನೇನು ಸನ್ಯಾಸಿನಾ? ಅಲ್ಲಲ್ಲ. ಏನೋ ಆಶೀರ್ವಾದ ಮಾಡಿದ್ರೆ ಖಂಡಿತ ಆಗ್ತೀನಿ. ಬೇಡ ಅಂತ ಹೇಳೋಕೆ ಏನು ಬರಲ್ಲ. ಕೊಟ್ಟರೆ ಆಗಕ್ಕೇನೋ, ಬೇಡ ಅಂತೀವ, ಖಂಡಿತ ಆಗ್ತೀನಿ. ಆದರೆ ಕೊಟ್ಟರೆ ಆಗ್ತೀನಿ. ಈಗ ಒಂದು ವಾರದಲ್ಲಿ ಮಾಡ್ತೀನಿ, ಹಬ್ಬಕ್ಕೆ ಕೊಡ್ತೀನಿ ಅಂತ ಹೇಳಿದಾರಲ್ಲ. ಆ ಥರ ವಾತಾವರಣ ಕೆಲವರು ಸುಮ್ಮನೆ ಹಬ್ಬಿಸ್ತಾ ಇದ್ದಾರೆ. ನಮ್ಮಲ್ಲೂ ಕೆಲವರು ನಾನು ಸಿಎಂ ಆಗಬೇಕು, ನಾನು ಸಿಎಂ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇಲ್ಲಿ ಸಿಎಂ ಪೋಸ್ಟ್ ಯಾವುದು ಖಾಲಿ ಇಲ್ಲ ಅಂತ. ಈ ಥರ ವಾತಾವರಣ ಗೊಂದಲ ಮಾಡೋದು ಅವ್ರು ಬಿಡಬೇಕು. ಯಾರೇ ಆಗಲಿ ನಮ್ಮ ಪಕ್ಷದ ಮುಖಂಡರಿಗೆ ಹೇಳ್ತಾ ಇದ್ದೀನಿ, ಈ ಥರ ಗೊಂದಲ ಮಾಡೋದು ಯಾವುದು ಮಾಡೋಕ್ಕೆ ಹೋಗಬೇಡಿ. ಖಂಡಿತ ಅದು ಒಳ್ಳೆಯದಲ್ಲ. ಪಕ್ಷದ ಹಿರಿಯ ನಾಯಕರು, ಕೇಂದ್ರ ನಾಯಕರು ಏನು ತೀರ್ಮಾನ ಇದೆ ಅದಾಗುತ್ತೆ. ಈಗೇನು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರಾ? ಯಾವುದೇ ಮುಖ್ಯಮಂತ್ರಿ ಚೇರ್ ಏನು ಖಾಲಿ ಇಲ್ಲಲ್ಲ. ಈ ಥರ ಗೊಂದಲ ಮಾಡೋಣ ನಮ್ಮ ಪಕ್ಷದ ಯಾವುದೇ ಮುಖಂಡರಾದ್ರೂ ನಿಲ್ಲಿಸಬೇಕಂತ ನಾನು ವಾರ್ನಿಂಗ್ ಮಾಡ್ತೀನಿ. ಈ ಸಂದರ್ಭದಲ್ಲಿ ದೇಶಪಾಂಡೆ ಇರ್ಬೋದು, ಇನ್ನೊಬ್ರು ಇರ್ಬೋದು, ಯಾರೇ ಇರ್ಬೋದು, ಈ ಥರ ಹೇಳಿಕೆ ಕೊಡಬಾರ್ದು, ತಪ್ಪಾಗತ್ತೆ.
ರಾಜಕಾರಣ ಅಂತ ಅನ್ಸುತ್ತೆ. ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಜನರ ಆಶೀರ್ವಾದ ಇದೆ. ನಾನೇನು ಸನ್ಯಾಸಿನಾ? ಅಲ್ಲಲ್ಲ. ಏನೋ ಆಶೀರ್ವಾದ ಮಾಡಿದ್ರೆ ಖಂಡಿತ ಆಗ್ತೀನಿ. ಬೇಡ ಅಂತ ಹೇಳಕ್ಕೆ ಏನು ಬರಲ್ಲ. ಕೊಟ್ರೆ ಆಗಕ್ಕೇನು, ಬೇಡ ಅಂತೀವ? ಖಂಡಿತ ಆಗ್ತೀನಿ. ಆದ್ರೆ ಕೊಟ್ರೆ ಆಗ್ತೀನಿ. ಈಗ ಒಂದು ವಾರದಲ್ಲಿ ಮಾಡಿ ಹಬ್ಬಕ್ಕೆ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಆ ಥರ ವಾತಾವರಣ ಕೆಲವರು ಸುಮ್ಮನೆ ಹಬ್ಬಿಸ್ತಾ ಇದ್ದಾರೆ. ನಮ್ಮಲ್ಲೂ ಕೆಲವರು ನಾನು ಸಿ ಎಂ ಆಗಬೇಕು, ನಾನು ಸಿ ಎಂ ಆಗಬೇಕು